ಪತ್ನಿಯೊಬ್ಬಳು ತನ್ನ ಗಂಡನನ್ನೇ ಕೊಲ್ಲಲು ಸಂಚು ರೂಪಿಸಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಮೊದಲಿಗೆ ಅಪಘಾತ ಅಂತ ಬಿಂಬಿಸಿದ್ರು, ಆದರೆ ಪೊಲೀಸರ ತನಿಖೆ ನಂತರ ಪತ್ನಿಯ ಮತ್ತೊಂದು ಮುಖ ಬಯಲಾಗಿದೆ. ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂತಾರೆ, ಆದರೆ ಇಲ್ಲೊಬ್ಬಳು ಪತ್ನಿ ಕೋಟ್ಯಾಧಿಪತಿ ಆಗುವ ಆಸೆಯಿಂದ ತನ್ನ ಗಂಡನಿಗೆ ಮುಹೂರ್ತ ಇಟ್ಟಿದ್ದಾಳೆ. ಹರಿಯಾಣದ ಚರ್ಕಿ ದಾದ್ರಿ ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಮಾನವ ಸಂಬಂಧಗಳಿಗೆ ಕಳಂಕ ತಂದಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ, ವಿಮಾ ಹಣ ಮತ್ತು ಇತರ ಆರ್ಥಿಕ ಲಾಭಕ್ಕಾಗಿ ಹೆಂಡತಿಗೆ ಗಂಡನ ಜೀವವನ್ನು ಬಲಿ ತೆಗೆದುಕೊಂಡಿರೋದು ಇಲ್ಲಿ ಬಹಿರಂಗವಾಗಿದೆ. ಮೊದಲಿನಿಂದ ಈ ಘಟನೆಯನ್ನ ರಸ್ತೆ ಅಪಘಾತ ಅಂತ ನೋಡಲಾಗ್ತಿತ್ತು, ಆದರೆ ತನಿಖೆ ನಂತರ ಈ ಪ್ರಕರಣದ ಹಿಂದೆ ರೂಪಿತವಾಗಿದ್ದ ಕೊಲೆ ಸಂಚು ಬಯಲಾಗಿದೆ. ಪೊಲೀಸರ ತಾಂತ್ರಿಕ ತನಿಖೆಯಿಂದ ನಿಧಾನವಾಗಿ ಪತ್ನಿಯ ಕರಾಳ ಮುಖ ಬಯಲಿಗೆ ಬಂದಿದೆ. ಘಟನೆಯ ವಿವರ ನೋಡೋದಾದ್ರೆ, ಏಪ್ರಿಲ್ 19ರ ರಾತ್ರಿ ತಿವಾಲಾ ಗ್ರಾಮದ ಬಳಿ ಸ್ಕೂಟರ್ಗೆ ಹಿಂದಿನಿಂದ ಒಂದು ವಾಹನ ಡಿಕ್ಕಿ ಹೊಡೆದಿದೆ ಎಂಬ ಮಾಹಿತಿ ಸದರ್ ದಾದ್ರಿ ಪೊಲೀಸ್ ಠಾಣೆಗೆ ಬಂದಿತ್ತು. ಈ ಅಪಘಾತದಲ್ಲಿ ಪ್ರದೀಪ್ ಎಂಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ರು. ಆ ವೇಳೆ ಇದು ಸಾಮಾನ್ಯ ರಸ್ತೆ ಅಪಘಾತ ಅಂತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಆದರೆ ಸ್ಕೂಟರ್ಗೆ ಸ್ವಲ್ಪವೂ ಹಾನಿಯಾಗದೆ ಪ್ರದೀಪ್ಗೆ ಮಾತ್ರ ಗಂಭೀರ ಗಾಯಗಳಾಗಿರುವುದು ಕುಟುಂಬದವರಿಗೆ ಅನುಮಾನ ತಂದಿತು. ಏಪ್ರಿಲ್ 24ರಂದು ಪ್ರದೀಪ್ ಅವರ ಸಹೋದರಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಲು. ಸಣ್ಣ ಡಿಕ್ಕಿಗೆ ಸ್ಕೂಟರ್ಗೆ ಅಲ್ಪ ಹಾನಿಯಾದರೆ ಪ್ರದೀಪ್ಗೆ ಇಷ್ಟು ಭಾರಿ ಗಾಯ ಹೇಗಾಯಿತು ಎಂಬ ಪ್ರಶ್ನೆ ಅವರು ಕೇಳಿದ್ರು. ಈ ದೂರಿನ ನಂತರ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ರಸ್ತೆ ಅಪಘಾತವಲ್ಲ, ಇನ್ನೇನಾದರೂ ಹಿನ್ನೆಲೆ ಇದೆಯಾ ಎಂಬುದರ ಬಗ್ಗೆ ಸವಿಸ್ತಾರ ತನಿಖೆ ಆರಂಭಿಸಿದ್ರು. ಡಿಎಸ್ಪಿ ಧೀರಜ್ ಕುಮಾರ್, ಸ್ಟೇಷನ್ ಇನ್ಚಾರ್ಜ್ ಸತ್ವೀರ್ ಸಿಂಗ್ ಮತ್ತು ತನಿಖಾಧಿಕಾರಿ ಸುರೇಂದ್ರ ಡಾಂಗಿ ತನಿಖೆಗಿಳಿದಿದ್ದು, ತಾಂತ್ರಿಕ ತನಿಖೆ, ಮೊಬೈಲ್ ಕರೆ ವಿವರಗಳು, ಬ್ಯಾಂಕ್ ಮತ್ತು ಹಣಕಾಸಿನ ವಹಿವಾಟುಗಳ ಪರಿಶೀಲನೆ ವೇಳೆ ಹಲವು ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿದೆ. ಆರೋಪಿ ಪತ್ನಿ 2026ರ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಗಂಡ ಪ್ರದೀಪ್ ಅವರ ಹೆಸರಿನಲ್ಲಿ ತಲಾ 60 ಲಕ್ಷ ಮೌಲ್ಯದ 2 ಜೀವ ವಿಮಾ ಪಾಲಿಸಿಗಳನ್ನು ತೆಗೆದುಕೊಂಡಿದ್ಲು. 2 ಪಾಲಿಸಿಗಳಲ್ಲಿ ತಾನೇ ನಾಮಿನಿಯಾಗಿ ಹೆಸರು ಹಾಕೊಂಡಿದ್ಲು. ಇದಲ್ಲದೆ ಗಂಡನ ಪೂರ್ವಜರ ಭೂಮಿ, ಲಕ್ಷಾಂತರ ರೂಪಾಯಿಗಳ ವಹಿವಾಟು ಮತ್ತು ಇತರ ಆರ್ಥಿಕ ಪ್ರಯೋಜನಗಳ ಮೇಲೆ ಆಕೆಯ ಕಣ್ಣಿತ್ತು. ಒಟ್ಟಿನಲ್ಲಿ ಸುಮಾರು 2 ಕೋಟಿ ಲಾಭ ಪಡೆಯುವ ಉದ್ದೇಶದಿಂದಲೇ ಈ ಕೊಲೆ ಸಂಚು ರೂಪಿತವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರ ಪ್ರಕಾರ ಆಕೆ ತನ್ನ ಗಂಡನ ಹಣದಿಂದ ಒಂದು ಬೈಕ್ ಖರೀದಿಸಿ ಅದನ್ನು ತನ್ನ ಪ್ರೇಮಿ ಮುಖೇಶ್ಗೆ ಕೊಟ್ಟಿದ್ಲು. ಅಪಘಾತದ ನಾಟಕ ಮಾಡೋಕೆ ಈ ಬೈಕ್ ಹಾಗೂ ಇತರ ವಾಹನಗಳನ್ನು ಬಳಸಲಾಗಿದೆ. ಮೊಬೈಲ್ ಫೋನ್, ಸಿಮ್ ಕಾರ್ಡ್ ಮತ್ತು ಇತರ ಡಿಜಿಟಲ್ ಪುರಾವೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಪ್ರದೀಪ್ನನ್ನು ರಸ್ತೆ ಮೇಲೆ ಗುರಿಯಾಗಿಸಿ ಡಿಕ್ಕಿ ಹೊಡೆದು ಕೊಲೆ ಮಾಡಿ ಅದನ್ನು ಅಪಘಾತ ಅಂತ ತೋರಿಸೋಕೆ ಯತ್ನಿಸಿದ್ದರು ಎಂಬುದು ಬಯಲಾಗಿದೆ. ಪ್ರಮುಖ ಆರೋಪಿ ಪತ್ನಿಯ ಜೊತೆಗೆ ಬಾದಲ್ ನಿವಾಸಿ ಮುಖೇಶ್, ಜಸ್ಬೀರ್ ಅಲಿಯಾಸ್ ಮಾಂಟಿ, ರವಿ ಸಾಂಗ್ವಾನ್ ಮತ್ತು ಅಕ್ಷಯ್ ಬಂಧಿತರಾಗಿದ್ದಾರೆ. ಆರೋಪಿ ಮಹಿಳೆಯಿಂದ ಐಫೋನ್ 13 ಮತ್ತು ಸಿಮ್ ಕಾರ್ಡ್ ವಶಪಡಿಸಿಕೊಳ್ಳಲಾಗಿದೆ. ಆಕೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಇತರ ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವೈಜ್ಞಾನಿಕ ಮತ್ತು ತಾಂತ್ರಿಕ ಪುರಾವೆಗಳು ಸಾಕಷ್ಟು ಸಿಕ್ಕಿವೆ ಅಂತ ಡಿಎಸ್ಪಿ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಬಲವಾದ ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗುತ್ತಿದೆ. ಅನು ಮತ್ತು ಪ್ರದೀಪ್ ವಿವಾಹವಾಗಿದ್ರು, ಆದರೆ ಅನುಗೆ ತನ್ನ ಗಂಡ ಇಷ್ಟ ಇರಲಿಲ್ಲ. 2025ರಲ್ಲಿ ದಾದ್ರಿ ನ್ಯಾಯಾಲಯಕ್ಕೆ ಹೋದಾಗ ಆಕೆ ಬಾದಲ್ ನಿವಾಸಿ ಮುಖೇಶ್ನನ್ನ ಭೇಟಿ ಮಾಡಿದ್ಲು. ನಂತರ ಇಬ್ಬರ ನಡುವೆ ಅನೈತಿಕ ಸಂಬಂಧ ಬೆಳೀತು. ನಂತರ ಮುಖೇಶ್ ಆಕೆಯ ಮನೆಯಲ್ಲಿ ಒಂದು ರೂಮ್ ಬಾಡಿಗೆಗೆ ತೆಗೆದುಕೊಂಡು ವಾಸವಿದ್ದ. ಇದೇ ಸಮಯದಲ್ಲಿ ಇಬ್ಬರೂ ಸೇರಿ ಪ್ರದೀಪ್ ಕಥೆ ಮುಗಿಸೋಕೆ ಪ್ಲಾನ್ ಮಾಡಿದ್ದು, ಆಸ್ತಿಯ ಲಾಭಕ್ಕಾಗಿ ಈ ಕ್ರೂರ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ.